ಎಲ್ಲೋದ ಇವನು? ಅಶ್ವಿನ್, 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 ಎಲ್ಲೋದ ಇವನು? ಅಶ್ವಿನ್, ಈ ರಾತ್ರಿ ಎಲ್ಲಿ ಹೋದ ಇವನು? ಏಯ್, ಸೈಲೆಂಟ್ ಆಗಿ ಒಳಗೆ ಹೋಗು. ನೋಡಿದೀನಿ, ಮಾತು ಕರೆಕ್ಟ್ ಆಗಿರ್ಬೇಕು. ಇದ್ಯಾಕೆ ಕೊಂಕಾಡ್ತಿದ್ಯಾ ನೀನು? ಏಯ್, ಹೋಗೆ, ಕಂಡಿದ್ದೀನಿ. ರಾತ್ರಿ ಮಲಗ್ಬೇಕಾದ್ರೂ ಅವ್ನ ಕೋಪ ಇಳ್ದಿರ್ಲಿಲ್ಲ. ನಾನು ಕೇರೆ ಮಾಡ್ಲಿಲ್ಲ. ಅದಕ್ಕೇನಾದ್ರೂ ಬೇಜಾರ್ ಮಾಡ್ಕೊಂಡು ಹೊಟ್ಟೋದ್ನಾ? ನೀನೇನೆ ಪೂಜಾ, ಇಷ್ಟೊತ್ತಲ್ಲಿ ಎದ್ದಿದ್ಯಾ? ಇಷ್ಟೊತ್ತಲ್ಲಿ ನೀನ್ ಎಲ್ಗೋ ಹೋಗಿದ್ದೆ? ಮೊದ್ಲು ಅದನ್ನ ಹೇಳು. ಅದು ಏನು ಮೇಡಮ್ ಅವ್ರಿಗೆ ಬೆಳಿಗ್ಗೆ ಎತ್ತಿದ ಕೋಪ ಇವಾಗ ಇಳ್ದಿರ್ಬೇಕು. ಚೀ, ಕಬ್ಬು ತಮ್ಮ ಹುಡ್ಕೊಂಡ್ ಬಂದಿದ್ಯಾ? ಅದಕ್ಕೆ ಹೋಗಿದ್ದ ನೀನು? ಹಾ, ಹೌದು. ನೀನು ಬೆಳಗ್ಗೆಯಿಂದ ನನ್ನ ಜೊತೆ ಮಾತಾಡ್ದೇನೆ ನನಗೆ ಟೆನ್ಷನ್ ಕೊಡ್ತಿದ್ಯಾ. ಅದಕ್ಕೆ ಹೋಗಿ ದಮ್ ಹೊಡ್ಕೊಂಡು ಬಂದೆ. ಅದ್ರಲ್ಲೇನು ತಪ್ಪು? ಓ, ನನ್ ಮೇಲೆ ಏನ್ ಕೋಪಕ್ಕೆ ನಿಂಗೆ ದಮ್ ಹೊಡೆದ್ರೆ ರಿಲ್ಯಾಕ್ಸ್ ಆಗತ್ತಾ? ದಮ್ ಹೊಡಿದ್ರೆ ನನಗೆ ಇಷ್ಟ ಇಲ್ಲ. ನಂಗೆ ಇನ್ನೂ ಜಾಸ್ತಿ ಕೋಪ ಬರುತ್ತೆ ಅಂತ ನಿಂಗೆ ಗೊತ್ತಿಲ್ವಾ? ಎಷ್ಟು ಸಲ ಹೇಳ್ಬೇಕು ನಿಂಗೆ? ನೋಡು ಪೂಜಾ, ನಿನಗೋಸ್ಕರ ಬಿಟ್ಟಿದ್ದೆ ತಾನೆ. ಇವತ್ತು ನೀನೇ ಸೇದೋ ಹಾಗೆ ಮಾಡಿದ್ಯಾ. ಇನ್ಮೇಲೆ ನೀನು ಹೀಗೆ ಮಾಡಕ್ ಹೋಗ್ಬೇಡ, ನಾನು ಹೀಗೆ ಮಾಡಲ್ಲ. ಇವಾಗ ಬಾ, ಹಾಗೆ ಮಾಡು. ಆಹಾ, ಪೂಸಿ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟ್ ನೀನು. ಇದಕ್ಕೇನು ಕಮ್ಮಿ ಇಲ್ಲ. ಏನ್ ಮಾಡ್ಲಿ ಚಿನ್ನ, ನನಗೆಷ್ಟೇ ಕೋಪ ಬಂದ್ರು ನಿನ್ನ ಈ ಸುಂದರ ಮುಖ ನೋಡ್ತಿದ್ರೆ ಸೂಪಲ್ ಬಿದ್ದಿರೋ ನೋಣ ತರ ನನ್ನ ಜೀವ ವಿಲವಿಲ ಅಂತ ಒದ್ದಾಡುತ್ತೆ. ಐ ಲವ್ ಯು ಪೂಜಾ. ಸಾಕು ಹಲ್ಕಿಸ್ತಿದ್ದು. ಹೊಸದಾಗಿ ಅರ್ಜಿ ಹಾಕೋದೇನ್ ಬೇಕಾಗಿಲ್ಲ. ನಡಿ ಮಲ್ಕೊಳ್ಳೋಣ. ಅಶ್ವಿನ್, ಒಂದ್ ನಿಮಿಷ ಬಾಯ್ಲೆ. ಏನ್ ಪೂಜಾ? ಅಮ್ಮ ತಾಯಿ, ನೀನ್ ಹಳೆ ಜನ್ಮದ ಬುದ್ಧಿ ಬಿಟ್ಬಿಡು. ಮೌತ್ ಫ್ರೆಶ್ನರ್ ಹಾಕೊಂಡ್ ಬರ್ತೀನಿ. ಅಶ್ವಿನ್, ಒಂದ್ ನಿಮಿಷ ನಿಂತ್ಕೋ. ನಿನ್ ಹತ್ರ ಲೇಡೀಸ್ ಪರ್ಫ್ಯೂಮ್ ವಾಸನೆ ಬರ್ತಿದೆ. ಏನ್ ವಿಷಯ? ನನ್ ಗರ್ಲ್ ಫ್ರೆಂಡ್ ಕೊಟ್ಟಿದ್ದು. ಯಾರು ಅಂತ ಹೇಳಲ್ಲ. ನಿನ್ನ ಪೂಜಾ ಪೂಜಾ ಪೂಜಾ, ನಿನ್ನಂತವಳು ನೋಡಿದ್ಮೇಲೆ, ನಿಮ್ಮಂತವ್ರ ಜೊತೆ ಸಂಸಾರ ಮಾಡಿದ್ಮೇಲೂ ನಮ್ಮಂತ ಗಂಡಸರಿಗೆ ಮತ್ತೊಂದು ಹೆಂಗಸ್ನ ನೋಡೋ ಧೈರ್ಯ ಆದ್ರೂ ಬರುತ್ತಾ? ಛೇ, ನೋಡೋದಕ್ಕೆ ಆಸೆನೂ ಬರಲ್ಲ ಚಿನ್ನ. ಅಂದ್ರೆ ಅಂದ್ರೆ ಏನೋ ಏನೋ ನಿನ್ ಮಾತೇನರ್ಥ? ಸಿಂಪಲ್ ಪೂಜಾ, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಎಲ್ಲ ನೀನೇ ಆಗಿರ್ಬೇಕಾದ್ರೆ ಅದ್ರ ಆಚೆ ಏನಿದೆ? ನನ್ನ ವರ್ಲ್ಡೇ ನೀನು, ನಿನ್ ವರ್ಲ್ಡೇ ನನಗೆ ವೇದ ವಾಕ್ಯ. ನಾನು ಮಾಡೋದೆಲ್ಲ ನಿನಗಾಗಿ. ನಾನು ದಮ್ ಮುಡಿಯೋದು ನಿನಗಾಗಿ, ಈ ಪರ್ಫ್ಯೂಮು ನಿನಗಾಗಿ, ನಾನು ಮಾಡೋ ಪರ್ಫಾರ್ಮೆನ್ಸು ನಿನಗಾಗಿ. ಅಶ್ವಿನ್, ಅಶ್ವಿನ್, ಅಶ್ವಿನ್ ಬೇಡ ಪ್ಲೀಸ್. ಅಶ್ವಿನ್, ಅಶ್ವಿನ್, ಅಶ್ವಿನ್ ಬೇಡ ಪ್ಲೀಸ್. ಅಶ್ವಿನ್, ಅಶ್ವಿನ್ ಪ್ಲೀಸ್. ಅಶ್ವಿನ್ ಸ್ಟಾಪ್ ಪ್ಲೀಸ್, ಪ್ಲೀಸ್. ಅಶ್ವಿನ್, ಅಶ್ವಿನ್ ಪ್ಲೀಸ್, ಕೊಡಿಲಿ ಅದನ್ನ, ಕೊಡಿಲಿ. ಅಶ್ವಿನ್ ಪ್ಲೀಸ್, ಅಶ್ವಿನ್ ಕೊಡಿಲಿ. ಹೃದಯವು ಕೇಳದೆ ಬೇಲಿಯ ದಾಟಿದೆ, ಹುಡುಗಿಯ ಕೂಗಿಗೆ ಸುಮ್ಮನೆ ಸಾಗಿದೆ. ತಿಳಿಯದೆ ಕೈಗಳು ನಿನ್ನೆಡೆ ಚಾಚಿದೆ, ಹುಡುಗನ ಪ್ರೀತಿಗೆ ಜೀವವೇ ನೀಡದೆ. ಹೃದಯವ ತೆರೆದು ಇಡುವೆ ಕೇಳದೇನೆ ಬಂದು ಸೇರಿ.
ಕಾಲಿಂ ಮಹಾಕಾಲಿಂ ಕಪಾಲಿನಿಂ ದಂಡಧಾರಿಣಿಂ ಸರ್ವಶತ್ರು ಸಂಹಾರಾಯ ಸರ್ವ ದುಃಖ ವಿನಾಶಿನಿಂ. ಕರ್ಣ, ತೆಪ್ಪಗೆ ನಿನ್ನ ಪಾಡಿಗೆ ನೀನಿದ್ದಿದ್ರೆ ನಿನ್ನ ತಂಟೆಗೆ ನಾನು ಬರ್ತಾ ಇರಲಿಲ್ಲ. ಈಗ ಸ್ವತಃ ನೀನೇ ಅಪಾಯನ ಮೈ ಮೇಲೆ ಎಳ್ಕೊಂಡು ನರಳಾಡೋ ಪರಿಸ್ಥಿತಿ ತಂದ್ಕೊಂಡಿದ್ಯಾ. ಸ್ವಯಂಕೃತ ಅಪರಾಧನ ಅನುಭವಿಸಕ್ಕೆ ಸಿದ್ಧವಾಗಿರೋ. ಇನ್ನ ನಿನ್ನನ್ನ ಸರಿ ಮಾಡಕ್ಕೆ ಸ್ವತಃ ನನ್ನಿಂದನೂ ಸಾಧ್ಯ ಇಲ್ಲ. ನನಗೆ ಆವಾಜ್ ಆಗ್ತೀಯನೋ? ಅದಕ್ಕೆ ತಕ್ಕ ಶಾಸ್ತಿ ಮಾಡಿದೀನಿ, ಅನುಭವಿಸು. ಅಯ್ಯೋ ಮೀರಾ, ನೀನ್ ಯಾಕೆ ಇಲ್ಲಿ ಬಂದ್ ಮಲ್ಕೊಂಡಿದ್ಯಾ? ಏನಾಯ್ತು? ನಾನು ಇಲ್ಲಿಗೆ ಹೇಗ್ ಬಂದೆ? ನನ್ನನ್ನ ಯಾರು ಇಲ್ಲಿಗೆ ತಂದ್ ಮಲಗಿಸಿದ್ದು? ನನ್ಗೇನ್ ಗೊತ್ತು ಮೀರಾ, ನೀನಿಲ್ಲಿ ಮಲ್ಗಿರೋದು ನನಗ್ ಕಾಣಿಸ್ಲೇ ಇಲ್ಲ. ಆಸ್ ಯೂಶುವಲ್ ಆಗಿ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರ್ ಹಾಕಿ ರಂಗೋಲೆ ಹಾಕೋಣ ಅಂತ ಬಂದೆ. ನೀನಿಲ್ಲಿರೋದನ್ನ ನೋಡ್ದೆ ನೀರ್ ಎರ್ಚ್ಬಿಟ್ಟೆ. ಐ ಆಮ್ ಸೋ ಸಾರಿ. ಅಕ್ಕ, ನನ್ಗೊಂದು ಅರ್ಥ ಆಗ್ತಿಲ್ಲ. ನಾನ್ ರಾತ್ರಿ ರೂಮಲ್ಲಿ ಮಲ್ಗಿದ್ದೆ, ಅದು ಪ್ರಿಯನ್ ಭಯದಲ್ಲೇ. ಮಾಯಮ್ಮ ಕೊಟ್ಟಿದ್ದ ಈ 5 ಕಡ್ಡಿಗಳನ್ನ ಕೈಯಲ್ಲಿ ಹಿಡ್ಕೊಂಡು ಆಂಜನೇಯನ್ ಸ್ತೋತ್ರ ಹೇಳ್ಕೊಂಡು ಸರಿಯಾಗಿ ನಿದ್ದೆನೂ ಮಾಡಕ್ಕಾಗ್ದೆ ಒದ್ದಾಡ್ಬಿಟ್ಟೆ. ಆಮೇಲೆ ಅದ್ಯಾವಾಗ ನಿದ್ದೆ ಬಂತೋ ಏನೋ, ನನಗೊಂದು ಗೊತ್ತಾಗ್ತಿಲ್ಲ.